ಜೀವನ ಸಾಗಿಸ್ತಾ ಇದ್ದಂತಹ ವೃದ್ಧೆಗೆ ದಾನಿಗಳ ನೆರವಿನೊಂದಿಗೆ ಮನೆ ನಿರ್ಮಿಸಿ ಗೃಹ ಪ್ರವೇಶ. ಕಳೆದ ಕೆಲ ದಿನಗಳ ಹಿಂದೆ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಯಿಂದ ಮನೆಯ ಮೇಲ್ಛಾವಣಿ ಹಾರಿ ಹೋಗಿ ಸಣ್ಣ ಹಳೆ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದ್ದಂತಹ ವೃದ್ಧೆಗೆ ದಾನಿಗಳ ನೆರವಿನೊಂದಿಗೆ ಸುದ್ದಿಲೋಕ ವಾಟ್ಸ್ಆಪ್ ಗ್ರೂಪ್ನ ಯುವಕರ ತಂಡ ಪುಟ್ಟ ಮನೆಯನ್ನ ನಿರ್ಮಿಸಿ ಮಾನವೀಯತೆ ಮೆರೆದಿದ್ದಾರೆ. ತಾಲೂಕಿನ ರಾಮಸ್ವಾಮಿಪಲ್ಲಿ ಗ್ರಾಮದ ಜಯಮ್ಮ ರೆಡ್ಡಿ ಎಂಬುವರ ಮೇಲ್ಛಾವಣಿ ಭಾರೀ ಮಳೆಗಾಳಿಗೆ ಹಾರಿ ಹೋಗಿತ್ತು. ಅಂದಿನಿಂದ ವೃದ್ಧೆ ಸೂರಿಲ್ಲದೆ ಜೊತೆಗೆ ಕಾಲು ಗಾಯವೂ ಆಗಿತ್ತು. ಇದರಿಂದಾಗಿ ಅಸಹಾಯಕರಾದ ಮಹಿಳೆಗೆ ಸೂರಿಗಾಗಿ ಹಪಾಪಿಸ್ತಾ ಇದ್ರು. ಚಿಕ್ಕ ಶೌಚಾಲಯದಲ್ಲಿ ವಾಸವಾಗಿದ್ರು. ಇದನ್ನ ಗಮನಿಸಿದ ಸುದ್ದಿಲೋಕ ವಾಟ್ಸ್ಆಪ್ ಗ್ರೂಪ್ನ ಸದಸ್ಯರ ತಂಡವು ವೃದ್ಧೆ ಮನೆಗೆ ನಿರ್ಮಾಣ ಮಾಡಿಕೊಡಬೇಕೆಂದು ಗ್ರೂಪ್ನಲ್ಲಿ ಮನವಿ ಮಾಡಿದ್ರು. ಅವರ ಮನವಿಗೆ ದಾನಿಗಳು ಸೇರಿದಂತೆ ಗ್ರೂಪ್ನ ಸದಸ್ಯರು ಕೈಜೋಡಿಸಿ ತಮಗೆ ಕೈಲಾದ ಹಣವನ್ನ ಹೊಂದಿಸಿ ಚಿಕ್ಕದಾದ ಮನೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಈ ಹಿರಿಯ ಜೀವಕ್ಕೆ ಯಾರ ಆಸರೆಯಾಗಿ ನಿಂತಿದ್ದಾರೆ. ಅಂತಹ ಸಮಯದಲ್ಲಿ ಮನೆ ನಿರ್ಮಿಸಿಕೊಟ್ಟು ವೃದ್ಧೆಯ ಕಷ್ಟಕ್ಕೆ ಸ್ಪಂದಿಸಿರೋದು ನಿಜಕ್ಕೂ ಶ್ಲಾಘನೀಯ. ಸೋಮವಾರ ದಾನಿಗಳಿಂದಲೇ ಸರಳವಾಗಿ ಗೃಹ ಪ್ರವೇಶ ಕಾರ್ಯವನ್ನ ಮಾಡಿ ವೃದ್ಧೆಯನ್ನ ಮನೆ ಸೇರಿಸಿದ್ದಾರೆ. ಯುವಕರ ತಂಡದ ಕಾರ್ಯಕ್ಕೆ ತಾಲೂಕಿನಾದ್ಯಂತ ಪ್ರಶಂಸೆ ವ್ಯಕ್ತವಾಗಿದೆ. ಮಳೆಯಿಂದ ಮನೆ ಕಳೆದುಕೊಂಡ ಜಯಮ್ಮ ರೆಡ್ಡಿ ಅವರಿಗೆ ಸರ್ಕಾರದ ನಿಯಮಗಳಂತೆ ಗ್ರಾಮ ಪಂಚಾಯಿತಿ ವತಿಯಿಂದ ಅವಕಾಶವಿರುವಷ್ಟು ಹಣವನ್ನ ಮಾತ್ರ ಒದಗಿಸಲಾಗಿದೆ. ಆದರೆ ಅದರಿಂದ ಮನೆಯನ್ನ ಕಟ್ಟಲಾಗದು. ಈ ಬಗ್ಗೆ ಸುದ್ದಿಲೋಕದ ವಾಟ್ಸ್ಆಪ್ ಗ್ರೂಪ್ನ ಸದಸ್ಯರು ಮತ್ತು ಮಾನವೀಯ ಮನಸ್ಸುಗಳು ಸೇರಿ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿರುವುದು ಸಂತಸ. ಮಹಿಳೆಯಿಂದ ಮನೆ ಕುಸಿದು ಜಯಮ್ಮ ರೆಡ್ಡಿ ಎಂಬ ವೃದ್ಧ ಮಹಿಳೆಯ ಕಾಲು ಗಾಯಗೊಂಡಿದ್ದು ಅವರಿಗೆ ಯಾರೂ ಇಲ್ಲದಿರುವ ಬಗ್ಗೆ ಹಾಗೆ ಇರುವ ವಸತಿ ಕಳೆದುಕೊಂಡಿರುವ ಬಗ್ಗೆ ವಾಟ್ಸ್ಆಪ್ ಗ್ರೂಪ್ ಮೂಲಕ ತಿಳಿದುಕೊಂಡು ಪರಸ್ಪರ ಸಮಾನ ಮನಸ್ಕರರು ಸೇರಿಕೊಂಡು ಮನೆ ನಿರ್ಮಿಸಿ ಕೊಡಲಾಗಿದೆ. ಇದಕ್ಕೆ ಹೆಮ್ಮೆ ಅನಿಸುತ್ತದೆ ಎಂದು ಎಸ್ಟಿಡಿ ಮೂರ್ತಿ ಪುರಸಭೆ ಸದಸ್ಯ ಬಾಗೇಪಲ್ಲಿ ಅವರು ಹೇಳಿದರು. ನಾನು ಏಕಾಂಗಿ ಎಂದು ಕೊರಗು ಕಾಡ್ತಾ ಇತ್ತು. ಆದರೆ ಇಷ್ಟೊಂದು ಮಾನವೀಯ ಮನಸ್ಸುಗಳು ನನ್ನ ಬೆಂಬಲಕ್ಕೆ ನಿಂತಿರೋದು ಸಂತಸ ತಂದಿದೆ. ಮನೆ ನಿರ್ಮಾಣಕ್ಕೆ ಕೈ ಜೋಡಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳು ಎಂದು ಜಯಮ್ಮ ರೆಡ್ಡಿ ಮನೆ ಕಳೆದುಕೊಂಡಿದ್ದ ವೃದ್ಧ ಮಹಿಳೆ ಹೇಳಿಕೆಯನ್ನ ನೀಡಿದ್ದಾರೆ. ಪತ್ರಕರ್ತರಾದ ಪ್ರಶಾಂತ್, ಫೈನಾನ್ಸ್ ವೆಂಕಟೇಶ್, ಗಣೇಶ್ ರೆಡ್ಡಿ, ಅಪ್ಪಯ್ಯ ಬಾಬು, ಸದಾಶಿವ ರೆಡ್ಡಿ, ಪ್ರತಾಪ್, ವಿನೋದ್, ವೀರ, ಗಿರೀಶ್ ಬಾಬು, ಸುಕುಮಾರ, ಅತಾವುಲ್ಲಾ, ಶ್ರೀನಿವಾಸ್, ವೆಂಕಟೇಶ್, ಸಲ್ಮಾನ್ ಬ್ಯೂರೋ ರಿಪೋರ್ಟ್ ಆರ್ ರವೀಂದ್ರ, ಪ್ರಜಾಪವರ್ ಟಿವಿ. ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ರಾಮಸ್ವಾಮಿಪಲ್ಲಿ ಗ್ರಾಮದ ಜಯಮ್ಮ ರೆಡ್ಡಿ ಅವರು ಮನೆ ಇತ್ತೀಚೆಗೆ ಸುರಿದ ಒಂದು ಭಾರೀ ಮಳೆಯಿಂದಾಗಿ ಕುಸಿದು ಬಿದ್ದಿರುತ್ತದೆ. ಸೊ ನಾವು ಸ್ಥಳ ತನಿಖೆ ಮಾಡಿದಾಗ ಅವ್ರಿಗೆ ಇರೋದಕ್ಕೆ ಯಾವುದೂ ಮನೆ ಇರೋದಿಲ್ಲ ವಾಸಕ್ಕಾಗಿ. ಹಾಗಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಮಾಧ್ಯಮ ಮಿತ್ರರ ಸಹಾಯದಿಂದ ಹಾಗೂ ಸುದ್ದಿಲೋಕ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ರೀತಿಯ ಒಂದು ಪ್ರಚಾರವನ್ನು ಮಾಡಿ ಅನೇಕ ದಾನಿಗಳಿಂದ ಅನುದಾನವನ್ನು ಸಂಗ್ರಹಿಸಿ ದಿನ ಜಯಮ್ಮ ರೆಡ್ಡಿ ಅವರಿಗೆ ಒಂದು ಚಿಕ್ಕದಾದ ಒಂದು ಚೊಕ್ಕದಾದ ಪುಟ್ಟವಾದ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕೈಜೋಡಿಸಿದಂತಹ ಎಲ್ಲ ದಾನಿಗಳಿಗೂ ಇವರಿಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಸುದ್ದಿಲೋಕದಲ್ಲಿ ಪ್ರಸಾರವಾಗಿರುವಂಥ ರಾಮಸ್ವಾಮಿಪಲ್ಲಿಯ ಜಯಮ್ಮ ರೆಡ್ಡಿ ಅವರ ಮನೆ ಬಿದ್ದೋಗಿರುತ್ತದೆ. ಇದರ ಬಗ್ಗೆ ಎಲ್ಲರೂ ಗಮನ ಹರಿಸಿ ಅವ್ರ ಕೈಲಾದಷ್ಟು ಸಹಾಯ ಪತ್ರಕರ್ತರು ಹಾಗೂ ನಮ್ಮ ಪರಗೋಡು ಪಂಚಾಯತಿ ಅಧ್ಯಕ್ಷರು, PDO, ಸೆಕ್ರೆಟರಿ ಎಲ್ಲರ ಸಹಕಾರದಿಂದ ಈ ಒಂದು ಮನೆಯನ್ನು ನಿರ್ಮಾಣಕ್ಕೆ ಸಾಧ್ಯವಾಯಿತು.